ಒಬ್ಬ ಹುಚ್ಚ ಎಮ್ಮೆ ಮೇಲೆ ಕುತ್ಕೊಂಡು ಹೋಯ್ತಾ ಇರ್ತಾನೆ. ಇನ್ನೊಬ್ಬ ಹುಚ್ಚ ಬಂದ್ ಹೇಳ್ತಾನೆ, ಲೇ ನಿಂಗ್ ಪೊಲೀಸ್ ಅವ್ರು ಪಕ್ಕಾ ಫೈನ್ ಹಾಕ್ತಾರ ಕಣ, ಯಾಕಂದ್ರೆ ಹೆಲ್ಮೆಟ್ ಹಾಕಿಲ್ವಲ್ಲ. ಅದಕ್ಕೆ ಮೊದಲನೇ ಹುಚ್ಚ ಹೇಳ್ತಾನೆ, ಲೇ ಕೆಳಗಡೆ ನೋಡೋ ಇದು 4 ವೀಲರ್ ಕಣ. ಯಾವ್ದಾರ LIC ಏಜೆಂಟ್ ಜೊತೆ 10 ನಿಮಿಷ ಕುತ್ಕೊಂಡ್ ನೋಡಿ, ನಿಮ್ಗೆ ಬದುಕದ್ಕಿಂತ ಸಾಯದಲ್ಲೇ ಲಾಭ ಜಾಸ್ತಿ ಐತೆ ಅಂತ ನಂಬಿಕೆ ಬರ್ಸ್ಬಿಡ್ತಾನೆ. ಏನಲ್ಲ ನನಗಿಂತ ನಿನ್ಗೆ ಎಲೆಕ್ಷನ್ ಹೆಚ್ಚಾಗೋಯ್ತಾ? ಎಲೆಕ್ಷನ್ ಮುಂದೆ ನನ್ಗೆ ಯಾವನು ಲೆಕ್ಕಕ್ಕಿಲ್ಲ, ಪಕ್ಕ ನಿಂತ್ಕೊಳ್ಳಲಿ. ಹೌದಾ ಮಿಸ್ಟರ್ ನೊದೆಟೊಪ್ಪಲ್ ದೇವರಾಜು? ಯಾಕೋ ತುಂಬಾ ಜಾರ್ತಾ ಇದೆ. ನಾಲ್ಗೆ ಯಾವಾಗಿರ್ತದೆ ಅತ್ತಗೆ ಜಾರ್ತಾ ಇದೆ. ನಾನು ನೋಡ್ತೇನೆ, ನಿನ್ನಲ್ಲಿ ತುಂಬಾ ಚೇಂಜ್ ಕಾಣ್ತಾ ಇದೆ. ಚಡ್ಡಿ ಜೋಬಲ್ ನೋಡು, ನೋಟ್ ಕಾಣ್ತದೆ. ಯಾರು ಅಂತ ಇನ್ನ ಗೊತ್ತಿಲ್ಲ. ಆರೋಗ್ಯ ಇಲಾಖೆಯಲ್ಲಿ ಕೆಲಸ ಮಾಡ್ತಿದ್ ಬಾಗಿನ ಬೋಗಿ ಕಾಕಂದಾಗ್ಲೇ ಗೊತ್ತಾಯ್ತು ಕಣ ನೀನ್ ಯಾರು ಅಂತ. ನಾನೊಬ್ಬ ಪೊಲಿಟಿಷಿಯನ್, ನೆನ್ಪಿರ್ಲಿ. ಪಮೋರಿಯನ್ ನಾಯಿಗೆ ಪ್ಯಾಂಟ್ ಹಾಕ್ತಂಗಿದ್ದೆ, ನೀನ್ ಯಾವ ಪೊಲಿಟಿಷಿಯನ್? ನಮ್ಮೂರ್ ಮಿಡ್ಲ್ ಸ್ಕೂಲ್ ಮೇಡಮ್ಗೆ ಒಂದು ಕಾಲಿಲ್ಲ ಮರ್ದ್ ಕಾಲ್ ಹಾಕಿಸ್ಕೊಡು ಅಂತ ಕೇಳದ್ಕೆ ಫೋನಿಂದ ಒಂದು ಮಿಸ್ ಕಾಲ್ ಕೊಟ್ಬಿಟ್ಟು ಮಿಸ್ಸು ಕಾಲ್ ಕೊಟ್ಬಿಟ್ಟೆ ಅಂತ ಊರ್ ತುಂಬಾ ಹೇಳ್ಕ ಬಂದವನಲ್ವ ನೀನು? ನನ್ ಬೆಲೆ ಏನು ಅಂತ ಗೊತ್ತಾ? ಏನು ಒಂದ್ 7ರಿಂದ 3,000 ಇರ್ಬೋದಾ? ನನ್ಗೆ DCP ಗಂಟ ಗೊತ್ತು. DCP ಯಾವ್ದಲ್ಲ, ಬರೀ 3 ಅಕ್ಷರ. ನನಗೆ A ಇಂದ Z ಗಂಟ 26 ಅಕ್ಷರನು ಗೊತ್ತು. ಹೇಳ ನಿನ್ನಂತ ಕಾರ್ಯಕರ್ತರು ಊರ್ಗ್ 10 ಜನ ಹುಟ್ಟಾಕ್ತೀನಿ ಹೋದಲ್ಲಿ. ಮನ ಮೇಲೆ ಒಂದೇ ಸಿಂಟೆಕ್ಸ್, ಊರ್ಗೊಬ್ನೇ ರೋಲೆಕ್ಸ್. ಬ್ರೆಜಿಲ್ ಬೈಪಾಸ್ ಅಲ್ಲಿ ಬುಲೆಟ್ ಪ್ರೂಫ್ ಲುಂಗಿ ಮಾರಿ, ಉಕ್ರೇನ್ ಫುಟ್ಬಾತ್ ಅಲ್ಲಿ ವಾಟರ್ ಪ್ರೂಫ್ ವಡೆ ಮಾರಿ, RDX ಬಾಂಬ ಆನ್ಲೈನ್ ಅಲ್ಲಿ ಆರ್ಡರ್ ಮಾಡಿ ಅಂಡರ್ವೇರ್ ಜಾಬಲ್ ಇಟ್ಕ ಓಡಾಡ್ದವನು ಕಣ ಈ ರೋಲೆಕ್ಸ್. ಹೊರಗಡೆ ನನ್ ಕೆಪಾಸಿಟಿ ಏನಂತ ಗೊತ್ತಿಲ್ಲ, ಹೋಗ್ ಕೇಳು. ಪಬ್ಬಲ್ ಕೂತ್ಕೊಂಡು ಪೆಗ್ನೆ ಮಗ್ಗಲ್ ಹಾಕವಾಡಿ ನಿನಗೆ ಇಷ್ಟಿರ್ಬೇಕಾದ್ರೆ ಪೆಟ್ಟಿ ಅಂಗಡಿಗೆ ಹೋಗಿ 90 ಚಾಯ್ಸ ಕಿತ್ತು ಒಂದೇ ಸಲ ಎತ್ಕೊಂಡು 2 ಕಳ್ಳಪುರಿ ಬಾಯಿ ಒಳಕ್ಕೆ ಎರ್ಚ್ಕೊಂಡು ಟವಲ್ಲ ಹೋದ್ರೆ ಎಗಲನೆ ಕೆಸ್ಕ ಬರೋ ನನಗೆ ಇಷ್ಟ ಇರಬೇಡ. ಇಷ್ಟೆಲ್ಲ ಮಾತಾಡ್ಬಿಟ್ಟಲ್ಲ, ನಾನ್ ಕೊಟ್ಟಿರೋ ದುಡ್ಡ ವಾಪಸ್ ಕೊಡಲೇ. ಬೆಲೆ ಇಲ್ದೇ ಇರೋ ಕಡೆ ನನ್ ತಲೆನೂ ಹಾಕೋದಿಲ್ಲ, ತಕೊಳ್ಳಲಿ. ಈ ಕಾಲದಲ್ಲಿ ದುಡ್ಡು ಇಲ್ದೇವ್ರ ಏನು ತಕೊಳಕ್ ಆಗೋದಿಲ್ಲ. ಸುಳ್ಳು, ದುಡ್ಡಿಲ್ಲ ಅಂದ್ರೆ ಸಾಲ ತಕೋಬಹುದು. ಈಗ ನಂಗೆ ಟೈಮ್ ಇಲ್ಲ, ಎಲೆಕ್ಷನ್ ಒಂದ್ ಮುಗಿಲಿ, ಆಮೇಲೆ ಎಲ್ಲದಕ್ಕೂ ನಾನು ಉತ್ತರ ಕೊಡ್ತೀನಿ. ಮಾಡು ಎಲೆಕ್ಷನ್ ನನಗ್ ಗೊತ್ತಿಲ್ವಾ? ಮಕ್ಕಳಿಲ್ದೆ ನಾಮಕರಣ ಮಾಡೋಕ್ಕಾಗೋದಿಲ್ಲ, ಸುಳ್ಳು ಹೇಳ್ದೆ ರಾಜಕಾರಣ ಮಾಡೋಕ್ಕಾಗೋದಿಲ್ಲ. ಚುನಾವಣೆ ಪ್ರಚಾರ ಊರ್ಗೆಲ್ಲ ಗ್ರಾಚಾರ, ರೋಡ್ ತುಂಬಾ ಕ್ಯಾನ್ವಾಸ್, ಓಟ್ ಎಲ್ಲ ಪರ್ಚೇಸ್. 5 ವರ್ಷಕ್ಕೊಂದ್ಸಲಿ ಎಲೆಕ್ಷನ್, ಗೆದ್ದವನ್ಗೆ ಒಳ್ಳೆ ಕಲೆಕ್ಷನ್. ಪಬ್ಲಿಕ್ ಸೈಲೆನ್ಸ್, ಪೊಲಿಟಿಷಿಯನ್ ಲೈಸೆನ್ಸ್. ದುಡ್ಡಿದ್ರೆ ಸರ್ಕಾರಿ ಚೇರು, ಇಲ್ಲ ಅಂದ್ರೆ ತರಕಾರಿ ಮಾರು. 80-90 ಬಂದ್ರೆ ಅತಂತ್ರ, ಸಮ್ಮಿಶ್ರ ಆದ್ರೆ ಕುತಂತ್ರ. ಜಾಗ ನೋಡ್ಕೊಂಡ್ ಸೀಟ್ ಹಾಕು, ಜಾತಿ ನೋಡ್ಕೊಂಡ್ ಓಟ್ ಹಾಕು. ಗೆದ್ದವನ್ಗೆ ಜೈ ಜೈ, ಸೋತವನ್ಗೆ ಬಾಯಿ ಬಾಯಿ. ಎಲೆಕ್ಷನ್ ಆಗು ಗಂಟ ನೀನ್ ನಮ್ಮವನು, ಎಲೆಕ್ಷನ್ ಆದ್ಮೇಲೆ ಹೋಗ ನಿಮ್ಮವನು. ಆಯ್ತು, ನನ್ ಹೊಟ್ಟೆ ನಾನು ಹಾಕಿಲ್ವಲ್ಲಪ್ಪ. ಬರಪ್ಪ ಕರೆಂಟ್ ಹೊಂಟದ ಮಸಾಲೆ ರುಬ್ಕನ. ಅಯ್ಯೋ ಬೋಳಿ ಮಗನ, ಓಟನ್ ಕೂತ್ ಎತ್ಕೊಂಡು ಬಸ್ ಆಯ್ತದೆ, ಟೈಮ್ ಮುಗ್ದಾಯ್ತು. ಅಯ್ಯಯ್ಯೋ, ನನ್ ತಲೆ ಮೇಲೆ ಚಪ್ಪಡಿ ಕಲ್ಲಿ ಹಾಕ್ಬಿಟ್ಟಲ್ಲಪ್ಪ, ನನ್ ಮನೆ ಹಾಳ್ ಮಾಡ್ಬಿಟ್ಟಲ್ಲ, ನನ್ ಓಟು ನಾನೇ ಹಾಕ್ತಂಗ್ ಮಾಡ್ಬಿಟ್ಟಲ್ಲ. 5,000 50,000 ಲಕ್ಷ ಕೊಟ್ರು ನಾನು ಓಟ್ ಹಾಕಲ್ಲ. ನಾನು ಓಟ್ ಹಾಕದೆ ನೊದೆಕೊಬ್ಬ ದೇವರಾಜ ನಿನ್ಗೆ ಹಣ 25 ವರ್ಷದಿಂದ ನಿನ್ಗೆ ಆಗ್ತಾ ಇದ್ರೆ ಇನ್ನು ಮುಂದಕ್ಕೂ ನಿನ್ಗೆ ಆಗ್ತಾನೆ. ಹೋಳಿ ಮಗನೆ, ಆಗ್ಲೇ ಓಟ್ ಮುಗ್ದೋಗಿ ಓಟ್ ಬೂತ ಬಸ್ ಎತ್ಕ ಹೋಯ್ತಾ ಇದೆ. ನಿನ್ಗೆ ಓಟ್ ಹಾಕೋದು ನಾನು ನಿಂತೂರಿದೆ ಮೊದಲನೇ ಸರಿ. 25 ವರ್ಷದಿಂದ ನಿಮ್ಮ ಅಪ್ಪನ್ ಗೊತ್ತಿದ್ದೇನಲ್ಲ, ಓಟ್ ಹಾಕ್ಬಿಡ್ತೀನಿ. ಓಲಿ ಬಿಲ್ಗೇಟ್ಸ್ ಏನ್ ಹೇಳೋನೆ ಅಂತ ಗೊತ್ತಾ? ಟ್ವಿಂಕಲ್ ಟ್ವಿಂಕಲ್ ಲಿಟಲ್ ಸ್ಟಾರು, ನಮ್ಮ ಮನೆಯಲ್ಲಿ ಬಾಡನ್ ಸಾರು ಅಂತ ಹೇಳವನೆ. ಮಾತು ಬೆಲೆ ಇಲ್ವ ನನ್ನ ಹೂವ? ಏನ್ರ ಮಕ್ಳ, ನೀವಿಬ್ರು ಬಟ್ಟೆ ಕಲರ್ ಯಾವ ಸೊಂಡೆ ಬದ್ರಲ್ಲಿ ತಗೊಂಡ್ರಿ? ನಾನ್ ಹೇಳಲ್ಲ, ನಮ್ಮಮ್ಮ ಯಾರಿಗೂ ಹೇಳ್ಬೇಡ ಅಂದವ್ರೆ. ಓಹೋ, ಹಂಗೆ ವಿಷಯ. ಬಟ್ಟೆಲೆ ರಹಸ್ಯ. ಎಲ್ಲಿಂದ ತಗೊಂಡೆ ಹೇಳೋ ಶಿಷ್ಯ? ಹೇಳಿಲ್ಲ ಅಂದ್ರೆ ಬಾಯಿಲ್ಲಿ ಇವಾಗಿನ ಮಕ್ಳ ಪೊಳಿ ಮಕ್ಳ ಊಟವ್ರು. ಅಪ್ಪ ಹಿಂಗೆ ಬೀಜ ಬಾಯ ಕಗ್ದ್ಬಿಡ್ತಿದ್ದ. ಇವಾಗ ಇನ್ನೂ ಇಲ್ಲೇ ಅವನೇ ಬೇವರ್ಸಿ. ವಾ ಮನೆಗೆ ಚಪ್ರಿ ಅಂಕಲ್. ಬಲಾತ್ಕಾರ ಮಾಡೋದಕ್ಕೂ ಬಲವಂತ ಮಾಡೋದಕ್ಕೂ ಬಹಳ ವ್ಯತ್ಯಾಸ ಇದೆ. ಕೆಲವು ಶಬ್ದ ಇರಂಗಿಲ್ರಿ. ಯಾವ್ದೋ ಒಂದು ಪಂಚಾಯತಿ ಮೆಂಬರ್ ಹೆಣ್ಮಗಳಿದ್ದು ಅಧ್ಯಕ್ಷದ್ಲು ಪಾಪ ಹಳ್ಳ್ಯಾಗ ಹೊಸದಾಗಿ ಆಗಿದ್ಲು. ಎಲ್ಲಿವಲ್ರಿ ನಾ ಭಾಷಣ ಮಾಡಕ್ ಬರಂಗಿಲ್ಲ, ನಾ ಚೇರ್ ಮ್ಯಾಗ ಕುಂದ್ರಂಗಿಲ್ಲ ಅಂತಿದ್ಲು ಪಾಪ. ಆದ್ರೂ ಹೋಗಿ ಮಂದಿ ಕರ್ಕೊಂಬಂದ್ರೆ ಆಕೆ 4-5 ಮಂದಿ ಪರಿಚಯ ಭಾಷಣ ಮಾಡವ ಬಂದು ಮಾತಾಡ್ಬೇಕು. ಮೇಡಮ್ ಅವ್ರು ಹೊಸದಾಗಿ ನಮ್ಮ ಪಂಚಾಯತಿ ಅಧ್ಯಕ್ಷರಾಗ್ಯಾರ, ಇವ್ರು ಒಲ್ಲೆ ಚೇರ್ ಮೇಲೆ ಕುಂದ್ರಾಕ ಅಂದ್ರು. ನಾವು ಬಿಡ್ಲಿಲ್ಲ, 8 ಮಂದಿ ಹೋಗಿದ್ವಿ, ಬಲಾತ್ಕಾರ ಮಾಡಿ ಕರ್ಕೊಂಬಂದ್ವಿ.
ಬಲವಂತಕ್ಕೂ ಬಲಾತ್ಕಾರಕ್ಕೂ ವ್ಯತ್ಯಾಸ ಗೊತ್ತಿಲ್ಲ. ಕನ್ನಡ ಸೂಕ್ಷ್ಮ ಭಾಷೆ. ಮಹಾರಾಜ ಹೇಳಿ. ಕಂತ್ರಿಗಳೇ, ಮಂತ್ರಿಗಳೇ, ಈ ಫೆಸ್ಟಿವ್ ಸೀಸನ್ಗೆ ನಮ್ಮ ಪ್ರಜೆಗಳಿಗೆಲ್ಲ ಸ್ವೀಟ್ಸ್ ಮತ್ತು ಸ್ನಾಕ್ಸ್ ಡಿಸ್ಟ್ರಿಬ್ಯೂಟ್ ಮಾಡ್ಬೇಕಂತ ಡಿಸೈಡ್ ಮಾಡಿದ್ವಿ. ಈ ಕೆಲಸಕ್ಕಾಗಿ ಚೀಫ್ ಸ್ವೀಟ್ಸ್ ಆಫೀಸರ್ ಆಗಿ ನಮ್ಮ ರಾಮಯ್ಯನ ಅಪಾಯಿಂಟ್ ಮಾಡ್ತಾ ಇದ್ದೀವಿ. ಮಹಾರಾಜ ಏನ್ ಹೇಳ್ತಾ ಇದ್ದೀರಾ? ಚೀಫ್ ಸ್ವೀಟ್ಸ್ ಆಫೀಸರ್ ಆಗಿ ಇವರೇನೋ ಸಿಹಿ ಕೈ ಚಂದ್ರನಾ? ಆಫ್ಟರ್ ಆಲ್ ಮೆಸಲ್ ಸ್ವೀಟ್ಸ್ ತಿನ್ನೋಂಗೆ CS ಅವರಲ್ಲ. ಹಿಂಗ್ ಮಾಡಿದ್ರೆ ಪೊಲಿಟಿಷಿಯನ್ ಕೈಗೆ ಡೆವಲಪ್ಮೆಂಟ್ ಕೆಲಸ ಕೊಟ್ಟಂಗಾಗಲ್ವೇ? ಟೇಲಿಂಗ್ ಬ್ಯಾಟ್ಸ್ಮನ್ಗೆ ಓಪನಿಂಗ್ ಬ್ಯಾಟಿಂಗ್ ಕೊಟ್ಟಂಗಾಗಲ್ವಾ? ಅಲ್ಲ ಮಹಾರಾಜ, ಚೀಫ್ ಸ್ವೀಟ್ಸ್ ಆಫೀಸರ್ ಆಗ್ಬೇಕಂದ್ರೆ ಬರೀ ಸ್ವೀಟ್ ತಿನ್ನೋದಲ್ಲ, ಅದ್ರ ಬಗ್ಗೆ ಜ್ಞಾನನೂ ಇರ್ಬೇಕಲ್ವೇ? ನಿಮ್ಮ ಮಾತಿನ ಅರ್ಥ ರಾಮಯ್ಯಗೆ ಸ್ವೀಟ್ಸ್ ಮತ್ತು ಸ್ನಾಕ್ಸ್ ಬಗ್ಗೆ ಏನು ಜ್ಞಾನ ಇಲ್ಲ ಅಂತನಾ? ಖಂಡಿತ ಇಲ್ಲ. ಹಾಗಾದ್ರೆ ರಾಮಯ್ಯನ ಹೀಗಲೇ ಟೆಸ್ಟ್ ಮಾಡಿ. ಟೆಸ್ಟ್ ಮಾಡಿ. ಟೆಸ್ಟಿಂಗ್ ನಾನ್ ರೆಡಿ. ಏನ್ ಕೇಳ್ತೀರಾ ಕೇಳಿ. ಲಕ್ಕಿಯಸ್ಟ್ ಮಿಕ್ಸ್ಚರ್ ಯಾವುದು? ಅವಲಕ್ಕಿ ಮಿಕ್ಸ್ಚರ್. ಸಾಫ್ಟ್ವೇರ್ ಇಂಜಿನಿಯರ್ ಫೇವರೇಟ್ ಸ್ನಾಕ್ಸ್ ಕೋಡ್ಬಳೆ. ದುಡ್ಡುಳಿ ಸ್ನಾಕ್ಸ್ ಖಾರಾಸೆ. ಮಹಾರಾಜ ನಿಮಗೆ ಕೊಡ್ತಾರ ಸಂಬಳ? ಪೀನಟ್ಸ್. ಬ್ಯಾಟ್ಮನ್ಗೆ ರಾಬಿನ್. ಬಿಸಿಬೇಳೆ ಬಾತ್ಗೆ ಖಾರ ಬೂಂದಿ. ಶಾಂತಿ ಕಾಪಾಡ ಸ್ನಾಕ್ಸ್ ಯಾವುದು? ಗ್ರೀನ್ ಪೀಸ್ ಮಸಾಲ. ಬೆಂಗಳೂರು ಹುಡುಗರು ಯಾವ ಸ್ವೀಟ್ ತಿಂತಾರೆ? ದೂದ್ ಪೇಡ. ತುಂಬಾ ಸ್ವೀಟ್ ಇರೋದು ಹುಡುಗರು ಏನ್ ಬರುತ್ತೆ? ಬಾಸುಂಡಿ. ದುರಂಕಾರ ಇರೋ ಸ್ವೀಟ್ ಕೊಬ್ಬರಿ ಮಿಠಾಯಿ. ಬಾಡಿ ಪೇನ್ ಆದಾಗ ಯಾವ ಸ್ವೀಟ್ ತಿಂತೀರಾ? ಮೈಸೂರು ಪಾಕ್. ಜೇನುಳಗೆ ಫೇವರೇಟ್ ಸ್ವೀಟ್ ಹನಿ ಜಿಲೇಬಿ. ಶೀರ್ಮೋಹನ್. ಕಾಜು ಕಟ್ಟಿ. ಸಾಕ ಮಹಾರಾಜ, ಇನ್ನೂ ಏನಾದ್ರೂ ಬೇಕಾ? ಈ ತರ ಪ್ರಶ್ನೆಗಳಿಗೆ ಯಾರು ಬೇಕಾದರೂ ಉತ್ತರ ಕೊಡ್ತಾರೆ. ನಾನು ಕೇಳೋ ಕೊನೆ ಪ್ರಶ್ನೆಗೆ ನಿಮ್ಮ ಹತ್ರ ಉತ್ತರ ಇದೆಯಾ ರಾಮಯ್ಯ? ಕೇಳಿ ಮಹಾರಾಜ. ಇಡೀ ಜಗತ್ತಲ್ಲಿ ಸ್ವೀಟೆಸ್ಟ್ ಸ್ವೀಟ್ ಯಾವುದು? ನೀವೇ ಮಹಾರಾಜ. ಅದು ಹೇಗೆ? ಬಾದುಷಾ. ಅದ್ಭುತ. ಎಷ್ಟಾಗಿ ಬಂದಿರೋ ಕಂಟೆಸ್ಟೆಂಟ್ ಗಳಂತೂ ಒಂದೊಂದು ಮುತ್ತು ಕಡೆ. ನಮ್ಮ ನಲ್ಮೆಯ ಮಹಾರಾಜ ಮಂಜು ಅವರಿಗೆ ಕಂಕಣ ಭಾಗ್ಯ ಕೂಡಿ ಬಂದಿದೆ. ಹೆಸರೇನು ಅಂತ ನಿಮ್ಗೆ ಯಾಕೆ ಬೇಕದು? ಮುಚ್ಕೊಂಡು ಹೋಗಲ್ಲ. ಅಕ್ಕ ಗೊತ್ತಲ್ಲ, ಚೈತ್ರ ಕುಂದಾಪುರ. ಸರಿ ಬೈಕ್ ಟೇಪ್ ಹಾಕಿ ಕಳ್ಸಕ್ಕಾಗಲ್ಲ. ಅಂತ ಬಂದ್ಬಿಟ್ಟೆ ಸಪ್ಲೈಯರು ಅಲ್ಲ, ನಾನು ಅತಿಥಿನೂ ಅಲ್ಲ. ಅಣ್ಣ ಗೊತ್ತಲ್ಲ, ಮಂಜು ಬೈ ಹಳೆ ಸಿಂಗರ್. ನೀ ದೀಪವಾದೆ ನಮ್ಮ ಹತ್ರ ಬಂದು ನೀ ಯಾರಿ ಹೋದೆ. ಮಾತುಗಳು ಕರೆಕ್ಟ್ ಆಗಿ ಬರ್ಲಿ. ಸಾರಿ ಸರ್, ಎಲ್ಲರ ಹತ್ರ ಮಾತಾಡಿದಾಗ ನನ್ನ ಹತ್ರ ಮಾತಾಡೋದು. ಅಣ್ಣ ಗೊತ್ತಲ್ಲ, ಬುಜ್ಜಿ ರಜತ್. ಅಣ್ಣನೂ ಒಂದ್ ಕಾಲದಲ್ಲಿ ವೇಟರೇ ಆಗಿದ್ದು. ಎಸ್ಕಿಸ್ ಮೀ ಮೇಡಮ್. ಎಸ್ಕಿಸ್ ಮೀ ಮೇಡಮ್. ನಂಗೆ ಇಷ್ಟ ಗೆಸ್ಟ್ಗಳು ನೋಡಿ ಏನ್ ಅನ್ಸಿದ್ದು ಅಂದ್ರೆ, ಇವ್ರ ಜೊತೆ ಪ್ರಶಾಂತ್ ಸಂಬರ್ಗಿ ಅವರು ಬರ್ಬೇಕಾಗಿತ್ತು. ಅವಾಗ ಇವರು ಗಿಲ್ಲಿ ಜೊತೆ ಕಿತ್ತಾಡ್ತಿರ್ಲಿಲ್ಲ, ಇವರೇ ಕಿತ್ತಾಡ್ಕೊಂಡು ಆಚೆ ಓಡೋರು. ಮೊನ್ನೆ ಎಪಿಸೋಡ್ ನೋಡ್ ನಂಗೆ ಫುಲ್ ಖುಷಿ ಆಗೋಯ್ತು ಗುರು. ಗಿಲ್ಲಿ 1 vs 5 ಆಡ್ತಾವನೆ. ಮೇಡಮ್, ನನಗೆ ನೀವು 5 ಜನ ಮ್ಯಾಟ್ರಿ ಎಲ್ಲ ಮಾತಾಡಿ. ಒಬ್ಬನ್ ಟಕ್ಕರ್ ಕೊಡೋದಲ್ಲ, ಒಬ್ಬ 5 ಜನ ಕೊಡ್ತಾರೆ. ಬಿಡ್ತೀವೇನ್ರಿ? ಯಾಕ್ರಿ ಬಂದು ಗಿಲ್ಲಿ ಮನೆಯೊಳಗಿರೋರ್ಗು ಇವ್ರ 5 ಜನಕ್ಕೆ ನೆಮ್ಮದಿ ಸಿಗುತ್ತಾ? ಇಲ್ಲ. ನಿನ್ನೆ ಎಪಿಸೋಡ್ ಅಲ್ಲಿ ಎಲ್ಲಾ ಗೆಸ್ಟ್ಗಳು ಡ್ಯಾನ್ಸ್ ಆಡ್ಕೊಂಡು ಆರಾಮಾಗಿ ಖುಷಿಯಾಗಿದ್ರು. ಅಣ್ಣ ಬಂದ್ ಡೈಲಾಗ್ ಹೊಡೆದ್ ಅದನ್ನೂ ಹಾಳು ಮಾಡ್ಬಿಟ್ಟ. ಮೋವ್ ನಮ್ಮತ್ತೆ ಎಷ್ಟು ಬಂಗಾರ ಇಕ್ಕಿ ತಿಳಿಯದೆ ನಮ್ಮ ಅಕ್ಕ ಬಂದ್ಬಿಟ್ಟೆಗ. ಹೌದಾ? ಏನು ಮತ್ತೆ ಚೆನ್ನಾಗಿ ನೋಡ್ಕೊಳ್ಳೆ, ಎಲ್ಲ ನಿಂಗೆ ಕೊಡ್ತಾಳೆ. ನಾನು ಅದೇ ಪ್ಲಾನ್ ಆಗಿದ್ದೀನಿ. ಹಂಗೆ ಮಾಡು. ಆಮೇಲೆ ಮತ್ತೆಗೆ ಅಕ್ಕ ಬಂದವಳೆ ಒಂದೆರಡು ಒಳ್ಳೆ ಮಾತು ಹೇಳಿ ಕಳ್ಸೋದ್ ಬಿಟ್ಬಿಟ್ಟು ಕನಿಂಗ್ ಐಡಿಯಾ ಹೇಳ್ಕೊಡ್ತೀನಿ. ಏನಿಗೇನು ಗೊತ್ತಾಗಲ್ಲ, ಸುಂದರ. ನಿಮ್ ಚಿಕ್ಕಳಿ ಮೈ ಅಳ್ತಾವನೆ, ಹೋಗಪ್ಪ ಹಂಗೆ ಓಡೋ ಸುಧಾರ್ಸೋಗ. ನಿಮ್ಗೆ ಕನಿಂಗ್ ಐಡಿಯಾ ಮಾಡೋದಕ್ಕೆ ಟೈಮ್ ಬೇಕೇ? ಹೋಗ ಇರ್ಲಿ, ಹೋಗ ಸುಧಾರ್ಸೋಗ. ನಾನು ಅದೇ ಪ್ಲಾನ್ ಆಗಿದ್ದೀನಿ. ಹೌದಾ? ಅವನಿಬ್ರು ಏನು ಹೇಳ್ಬೇಡ. ಆಯ್ತು ಬಿಡು. 5 minutes later. ನಾನು ಏನನ್ನ ಬಿಸಿ ಮಾಡ್ಲಿ ಅತೇ ಬಾ ಅಂತ ಕೂಗಿರ್ತೀನಿ. ಹೌದಾ? ಏನೋ ಮಾಡ್ದೆ, ಮಗು ಅಳೋದೇ ನಿಲ್ಸ್ಬಿಡ್ತು. ಒಂದು ಮುಚ್ಚಳ ಬ್ರಾಂಡಿ ಕೊಡುತ್ತೆ ಮಾಡ್ಕೊಂಡ್ಬಿಟ್ಟ. ಅಲ್ವಾ? ನೀನ್ ಕುಡಿಯೋ ಬ್ರಾಂಡಿ ಬೇರೆ, ಮಗು ಕುಡಿಸೋ ಬ್ರಾಂಡಿ ಬೇರೆ. ಅದನ್ನ ಕುಡ್ಸಿದ್ಯಲ್ಲೋ ನೀನು. ಹೌದಾ? ನಿನ್ ಮಕ್ಕೆ. ಲವ್ ಎಷ್ಟ್ ಸರಿ ನಾವು ಹೇಳೋದು ನನ್ನ ತಮ್ಮ ಕುಡ್ಸ್ಬೇಡ ಅಂತ. ಎಷ್ಟು ಹೇಳಿದ್ರು ಗೊತ್ತಾಗಲ್ಲಲ್ವಾ? ಹೇಳ್ತೀನಲ್ಲ ನನ್ ತರ ಕಡಿಮೆ ಕುಡಿಯೋ ಅಂತ, ನನ್ ಮಾತು ಕೇಳೋದೇ ಇಲ್ಲ. ಗೊತ್ತಾಗ್ತಾ ಇದೆ ಎಷ್ಟು ಕುಡಿದಿರಾ ಅಂತ. ಈ ನನ್ನ ಮಕ್ಳು ನಾಲ್ಕು ತಕ್ಕಿದ್ರೆ ಬುದ್ಧಿ ಬರೋದು. ಇವ್ರಿಗೆ ಅಣ್ಣ ಬಿಟ್ಬಿಡಿ ಅಣ್ಣ, ಇದು ಒಂದ್ಸತಿ ಬಿಟ್ಬಿಡಿ ಅಣ್ಣ. ಅವ್ನ್ ಹೇಳ್ತೀನಿ ಇನ್ನೊಂದ್ಸತಿ ಕುಡಿಸ್ಬೇಡ ಅಂತ ಬಿಟ್ಬಿಡಿ ಅಣ್ಣ.
ಯಾರ ಜೊತೆ ಮಾತಾಡ್ತಾ ಇದೀಯೋ? ಅಣ್ಣ ನನಗೆ ಹೊಡಿಯೋಣ, ಹೊಡೆದು ಸಾಯ್ಸಣ. ಅಯ್ಯೋ ಆ ತಾಳ ಕೊಟ್ಟವನು ಕೊಟ್ಟಿಲ್ಲ, ವಸೂಲ್ ಮಾಡ್ಕೊಂಡ್ ಬಾ. ಹೋಗ್, ಬೇಗ ಬೇಗ ಹೋಗ್. ಬಂದೆ. ಎಂತ ಅಣ್ಣ? ಆಯ್ತು, 1 ರೂಪಾಯಿ. ನೀನು ಬೆಳಿಗ್ಗೆ ಬೆಳಿಗ್ಗೆ ನನ್ನ ಹತ್ರ ಈಗ ದುಡ್ಡಿಲ್ಲ. ಆಯ್ತು, ಹೋಗು ಹೋಗು. ಬೆಳಿಗ್ಗೆ ಬೆಳಿಗ್ಗೆ ಬೇಗ ಬೇಗ ಓಡ್ಬಾ, ನಿಮ್ಮ ಅಣ್ಣ ನೋಡಿದ್ರೆ ಪ್ರಾಬ್ಲಮ್ ಆಗ್ಬಿಡ್ತದೆ. ಏನು ನಿಮ್ಮ ಅಣ್ಣ ಇಲ್ಲೇ ನಿಂತವನೇ ನೋಡು. ಮನೆ ಮಠ ಎಲ್ಲ ಬಿಟ್ಟು ಬಂದಿದ್ಯಾ. ನಾನ್ ಬೇಕು, ನನ್ ಪ್ರೀತಿ ಬೇಕು ಅಂತಂದ್ರೆ ನನ್ ಜೊತೆ ಬಾ. ಇಲ್ಲ ನಿಮ್ಮ ಮನೆಯವರೇ ಮುಖ್ಯ ಅಂತಂದ್ರೆ ನಿಮ್ಮ ಅಣ್ಣನ ಜೊತೆ ಹೋಗು. ನಂಗ್ ಮನೆಯವರೆಲ್ಲ ಬೇಡ, ನೀನೇ ಬೇಕು. ನಡಿ ಮತ್ತೆ ಹಂಗಾರೆ ನಿಮ್ಮ ಅಣ್ಣಂಗೆ 4 ತೆಗೆದ್ಬಿಟ್ಟು ಹೋಗಲ್ಲ. ಹೊಡಿ ಹೊಡಿ ಪುಣ್ಯ, ಹೊಡಿ ಜ್ವರ, ಹೊಡಿ 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 ಜ್ವರ, ಹೊಡಿ ಹೊಡಿ ಪುಣ್ಯ, ಹೊಡಿ. ಹೋಗ್ ನನ್ ಕೈಲಿ ಆಯ್ತಲ್ಲ. ಇದಾಗ ನಿಲ್ಸ್ಬಿಟ್ಟೆ ಪುಣ್ಯ, ಹೊಡಿ ಜೋರಾಗಿ. ಹೊಟ್ಟೆಗೆ ಇಟ್ಟಿಲ್ಲ, ಜ್ವರ ಕೊಡಿಲ್ಲ ಅಂತ ಸಂಜೆಗೆ. ನಂಗ್ ಮನೆಯವರೆಲ್ಲ ಬೇಡ, ನೀನೇ ಬೇಕು. ದೋಸ್ತ, ದೋಸ್ತ ನಿಂದ್ರ ಸ್ವಲ್ಪ. ಗೋವಾ ಟ್ರಿಪ್ ಪ್ಲಾನ್ ಮಾಡಿವಿ, ಇವತ್ತು ರಾತ್ರಿ ರೋಡ್ ಹೋಗೋದು. ರೆಡಿ ಆಗ್ಬಿಡು. ಗೋವಾ ಎಷ್ಟೆಷ್ಟು ಬರ್ತ ಒಬ್ಬೊಬ್ರಿಗೆ? ಬಾಳ ಏನಿಲ್ಲ, ಬರೀ 10,000. ಇಲ್ಲ, ಹೋಗ್ಬಿಡ್ರಿ, ನನ್ನ ಹತ್ರ ಅಷ್ಟು ರೊಕ್ಕ ಇಲ್ಲ. ನೀ ಬರೀ 1,000 ಅಷ್ಟ ಕೊಡು, ಉಳಿದಿದ್ದೆಲ್ಲ ನಾನು ನೋಡ್ಕೊಂತೀನಿ. ಹೌದಾ? ಒಂದ್ ನೋಡ್, ಪಟ್ಟ ಫೋನ್ ಮಾಡ. ಅಲ್ಲೇ ಬರ್ತಾವ, ಅಲ್ಲೇ ಇಲ್ಲ ಮತ್ತೆ ಕಾರ್ ಬುಕ್ ಮಾಡ್ಬೇಕಲ್ಲ. ಹಾಕಿ ನೋಡು. ನೋಡು, 5,000 ಕೊಟ್ಟಿನ ತಲೆ ಹೇಳಕು. ಹಾ ಆಯ್ತಾಳೆ, ಯಾರಿಗೂ ಹೇಳಲ್ಲ. ರಾತ್ರಿ ರೋಡ್ ಹೋಗೋದು, ಬ್ಯಾಗ್ ಎಲ್ಲ ರೆಡಿ ಮಾಡ್ಬಿಡು. ಹೋಗ ಮುಂದ್ ಒಂದ್ ಮಿಸ್ ಕಾಲ್ ಮಾಡ್ಬಿಡು, ಬಂದ್ಬಿಡ್ತೀನಿ ನಾನು ಸೀದಾ. ಆಯ್ತಾಳೆ, ಎಲ್ಲ ಫೋನ್ ಮಾಡ್ತಾಳ. ಮಚ್ಚ ಹೇಳ. ಸಂತು ಏನಾರ ಬಂದಿದ್ ನನ್ನ ಹತ್ರ? ಹಾ ಬಂದಿದ್ದ. ಗೋವಾ ಟ್ರಿಪ್ ಪ್ಲಾನ್ ಮಾಡಿವಿ, ಒಬ್ಬೊಬ್ರಿಗೆ 10,000 ರೂಪಾಯಿ ಬರುತ್ತಾ, ನೀಗ 5,000 ರೂಪಾಯಿ ಕೂಡ ಉಳ್ಕಿದ್ ನಾಗೇತೀನಿ ಅಂತ ಏನ್ ಹೇಳಿ ನಾನು. ಹಾ ಯಾಕ? ನಮ್ಮೋಡ ಈ ದಾಟಿ ಕರ್ಕೊಂಡು ಓಡೋಗಿ ಎಲ್ಲಿ ಉತ್ಸೋಳ ಮಗ. ಈ ಪೊಲೀಸರು ನೀವು 5,000 ರೂಪಾಯಿ ಕೊಟ್ಟು ಕಳಿಸಿರಿ ಅಂತೇಳಿ ಅಮ್ಮನ ಹುಡುಕಿರಕತ್ತಾರ. ಎಲ್ಲಿದ್ರಿ ನೀವು? ಅರ್ಧ ತಪ್ಪಿಸಿ ಆಗಿಡಕತ್ತಿ. ನಾನು ಬಂತೇಳಿ ಅವ್ರೆ. ನಾನ್ ಆಗಲಿದ್ದು ಫೋನ್ ನೋಡ್ಕೊಂತ ಕುಂತ್ಕೊಂಡು ಅಡಿಗೆನ ಮಾಡಿಲ್ಲ. ಇಲ್ಲತ್ತೆ, ನನಗೆ ಇವತ್ತು ಮೂಡ್ ಸರಿಗಿಲ್ಲ, ಹೊರಗಡೆಯಿಂದ ಆರ್ಡರ್ ಮಾಡು. ಹೌದಾನ? ಸರಿ ತಗ, ನನ್ ಫೋನ್ ಕೊಡು. और अभी तो रुको, क्लाइमैक्स अभी बाकी.
A few moments later. ಇದೇನ್ ಅತ್ತೆ ಫೋನ್ ಮಾಡಕತ್ತಾಳಲ್ಲ. ಹಲೋ, ಹಾ ಅತ್ತೆ ಹೇಳು. ಸಸಿ ನನ್ ಗುಣಕ್ಕ ಅನ್ನ ಸಾರು ರೊಟ್ಟಿ ಕುಂದಪಲ್ ಚಟ್ನಿ ಮಾಡಿಡವ. ಹಾ ನಾನು ಹೊರಗಡೆಯಿಂದ ಆರ್ಡರ್ ಮಾಡಂತ ಹೇಳಿದ್ದಿಲ್ಲ. ಹೊರಗಡೆನ ಬಂದು ಆರ್ಡರ್ ಮಾಡಕತ್ತೀನಿ, ಒಳಗಿಲ್ಲ ನೀಗ. ಕಣಮ್ಮ ಗ್ಯಾಸ್ ತುಂಬಿಸ್ಕೊಂಡ್ ಬಂದಿದ್ದೀನಿ ನೀನು. ಯಾಕೆ ಏನಾಯ್ತು? ನೋಡಲ್ಲ 4 ರೊಟ್ಟಿ ಎಲ್ಲ ಹೊತ್ತೋಗಿದ್ದಾವೆ. ಹೇಳಿ ಒಂದು ನೆಟ್ಟಗೆ ಮಾಡೋದಿಲ್ಲ. ಗ್ಯಾಸ್ ಎಲ್ಲ ಚಂದ ತುಂಬಿಸ್ಕೊಂಡ್ ಬರ್ಬೇಕಲ್ಲ. ಹೊಟ್ಟೆಲ್ಲ ಹೆಂಗ್ ತಿನ್ಬೇಕಲ್ಲ. ನಮ್ಮ ಹೊಟ್ಟೆ ಎಷ್ಟು ಉರ್ತಾವ್ರೋ ಆ ಭಗವತ್ನ ನೋಡಿದ್ರೆ ಸರು ನಾಷ್ಟ ಮಾಡ್ಬೇಕು. ಈಗ ನಾನೇನ್ ಮಾಡ್ಬೇಕು? ಫ್ರಿಜ್ ಬಾಕ್ಲ ತೆಗಿ. ತೆಗೆದೆ. ಅಲ್ಲಿ ಮೆಣಸಿನಕಾಯಿ ಬಗ್ಗೆ ಮೆಣಸಿನಕಾಯಿ ತಗೋ. ತಗೊಂಡೆ. ಮೆಣಸಿನಕಾಯಿ ತುದಿ ಕಟ್ ಮಾಡು. ಕಟ್ ಮಾಡ್ದೆ. ಇಟ್ಕೋ. ಏನೋ ಒಂದು ನಿಮಿಷ ಹಂಗೆ ಲೈನಲ್ಲಿರೋ ಬಂದೇ ಇರು. ಸರ್ ಡೀಲ್ ಇಲ್ಲ ಸರ್. ಡಿಎಲ್ ಇಲ್ವಾ? ಇಲ್ಲ ಸರ್. ಕಟ್ಟೋ 1500 ರೂಪಾಯಿ ಬೇಕು ಅಷ್ಟೊಂದು ದುಡ್ಡಿಲ್ಲ ಸರ್. ಕಡಿಮೆ ಮಾಡ್ಕೊಳ್ಳಿ ಸರ್. ಒದ್ಬಿಡ್ತೀನಿ. ಬಟ್ಟೆ ಅಂಗಡಿ ಇಟ್ಟಿದ್ದೇನೆ ಕಮ್ಮಿ ಮಾಡಕ್ಕೆ. ಕೊಡ ಇಲ್ಲಿ 1000 ರೂಪಾಯಿನ. ಸರ್ ಚಿಂದಿ ನನ್ ಮಕ್ಕಳೆಲ್ಲ ರೋಡಲ್ಲಿ ಹೊಡಿಬೇಡಿ ಸರ್. ಹಂಗಲ್ಲ ಹೆಂಗಲ್ಲ ಹೇಳೋ ನಿಮ್ ಯಜಮಾನಿನ್ಗೆ. ಟಿಎಲ್ ಇಲ್ಲ ಏನಿಲ್ಲ ನಿನ್ ಕೈಲಿ ಗಾಡಿ ಹಂಗ ಕೊಟ್ಟವನು ಜನರನ್ನ ಸಾಯ್ಸಕ್ಕ. ಏನಾ ಸರ್ ಈಗ ಅವ್ರನ್ನ ಸರ್. ಬಿಡ್ಬೇಡ ಅಲ್ಲೇ ಇಟ್ಕೋವ್ನ. ಬರ್ತೀನಿ ನಾನು ಬರ್ತೀನಿ ಈಗಲೇ ಅಲ್ಲಿಗೆ ಬರ್ತೀನಿ. ಆಯ್ತಾ? ಬನ್ನಿ ಸರ್ ಕಾಯ್ತಿರ್ತೀನಿ. ತಗೊಳ್ಳೋ ರಸೀದಿ. ನೋ ನಾನ್ ಯಾವ ಕಾರಣಕ್ಕೂ ಬಿಡೋದಕ್ಕೆ ರೆಡಿ ಇಲ್ಲ. ಅಷ್ಟೇ ಹೇಳ್ಬೇಡ ಅವನ್ಗೆ. ಕಟ್ ಮಾಡ. ಸರಿ ಸರ್. ಅಲ್ಲ ನನ್ನೇನು ದಡ್ಡನ ಮಗ ಅನ್ಕೊಂಡ್ಬಿಟ್ಟವ್ರ ಅವರು. ನನ್ನ ಟ್ರೈನಿಂಗ್ ಏನು, ನನ್ನ ಬೂಟ್ ಏನು, ನನ್ನ ಕಾಸ್ಟ್ಯೂಮ್ ಏನು, ನನ್ನ ಮೀಸ ಏನು, ನನ್ನ ಕೊಂಡಲ್ಲ ಮಕ್ಕಳು ಸ್ಕೂಟ್ ಹಾಕ್ಬಿಡ್ತೀನಿ.